ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಗೃಹ ಸಾಲಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ಸರಣಿಯ 3ನೇ ಕಂತನ್ನು ಇವತ್ತು ನಾವು ನಡೆಸ್ಕೊಳ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾದ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ವಿಶ್ವನಾಥ್ ಅರ್ಬಿಟ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ವಿಶ್ವನಾಥ್ ಸರ್. ಅಂದ ಹಾಗೆ ಗೃಹ ಸಾಲದ ಈ ಕಂತಿನಲ್ಲಿ ನಾವು ಮುಖ್ಯವಾಗಿ ಡೌನ್ ಪೇಮೆಂಟ್ ಬಗ್ಗೆ, ಹೋಮ್ ಲೋನ್ನ ಡೌನ್ ಪೇಮೆಂಟ್ ಎಷ್ಟಿರುತ್ತೆ ಸಾಮಾನ್ಯವಾಗಿ, ಮತ್ತು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಬಡ್ಡಿದರ ವಿಭಿನ್ನವಾಗಿರುತ್ತೆ ಯಾಕೆ, ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಅಂತ ಮುಖ್ಯವಾಗಿ ಡೌನ್ ಪೇಮೆಂಟ್ ಎಷ್ಟಿರುತ್ತೆ? ಜನರಲಿ ಡೌನ್ ಪೇಮೆಂಟು ನಿಮ್ಗೆ ಹೇಳಿದ ಹಾಗೆ 20ರಿಂದ 25% ವರೆಗಿರುತ್ತೆ. 10ರಿಂದ 25%ವರೆಗಿರುತ್ತೆ. ಓಕೆ. 30 ಲಕ್ಷದವರೆಗೆ 10% ಮಾರ್ಜಿನ್ ಮನಿ ಹೇಳಿ ಕಟ್ಟಬೇಕು. ಓಕೆ. 30 ಲಕ್ಷಕ್ಕಿಂತ ಜಾಸ್ತಿ ಲೋನ್ 75% ಲಕ್ಷದವರೆಗೆ ನೀವು 20% ಕಟ್ಟಬೇಕಾಗುತ್ತೆ ಆಫ್ ದ ರಿಯಲೈಸೇಬಲ್ ವ್ಯಾಲ್ಯೂಯೇಷನ್ ರಿಪೋರ್ಟ್ ನೋಡ್ತೇವೆ. ಅದ್ರ ಮೇಲಿದ್ರೆ 25% ಮಾರ್ಜಿನ್ ಮನಿ ಕಟ್ಟಬೇಕಾಗತ್ತೆ. ಅದು ಮಾರ್ಜಿನ್ ಮನಿ ಈಗ ನೀವು ನಾಳೆ ಅಂಡರ್ ಕನ್ಸ್ಟ್ರಕ್ಷನ್ ತೊಗೊಂಡ್ರಿ, ನೀವು 5 ಲಕ್ಷ ಕೊಟ್ಟಿದ್ದೀರಿ, ಆ 5 ಲಕ್ಷಕ್ಕೆ ಈಕ್ವಲೆಂಟ್ ನಾವು ಮಾರ್ಜಿನ್, ಅದು 5 ಲಕ್ಷ ವಿ ಆರ್ ಟ್ರೀಟಿಂಗ್ ಇಟ್ ಆಸ್ ಈಕ್ವಲೆಂಟ್ ಅಮೌಂಟ್ ಬ್ಯಾಂಕಿಂದ ರಿಲೀಸ್ ಆಗುತ್ತೆ. ಈಗ 25% ಕೊಟ್ಟರೆ ಬ್ಯಾಂಕ್ನವರು 75% ಕೊಟ್ಟರೆ ನೀವು 25% ಕಟ್ಟಬೇಕು. 25 ಕೊಟ್ಟು ನೀವು ರಸೀದಿ ಕೊಟ್ಟರೆ 75% ಅದು ಸೈಟಿಗೆ ಹೋಗಿ ನೋಡಿಬಿಟ್ಟು ಕೆಲಸ ಆಗಿದೆಯಾ ಇಲ್ಲ ಅದರ ನಂತರ ರಿಲೀಸ್ ಮಾಡ್ತಾರೆ. ಮೊದಲೇ ರಿಲೀಸ್ ಮಾಡಲ್ಲ, ಕೆಲಸ ಆದರೆ ಮಾತ್ರ ರಿಲೀಸ್ ಮಾಡ್ತಾರೆ. ಮತ್ತು ಡೌನ್ ಪೇಮೆಂಟಿಗೆ ಕೊಟ್ಟ ಕೂಡಲೇ ನೀವು ಅಕೌಂಟಿಂದ ದುಡ್ಡು ಕೊಡೋದು ಒಳ್ಳೆಯದು, ಉಳಿತಾಯ ನಿಮ್ಮ ಖಾತೆಯಿಂದ. ಓಕೆ. ಅದಕ್ಕೆ ಅಕ್ನಾಲಜ್ಮೆಂಟ್ ಕೇಳ್ತಾರೆ ಬ್ಯಾಂಕ್ನವರು, ನೀವು ದುಡ್ಡು ಕೊಟ್ಟಿದ್ದಕ್ಕೆ ಪ್ರೂಫ್ ಕೊಡಿ ಹೇಳಿ. ನಾವು ಅಲ್ಲಿ ಕ್ಯಾಶ್ ಕೊಟ್ಟಿದ್ದೇವೆ, ನಾಟ್ ಎಕ್ಸೆಪ್ಟೇಬಲ್. ದಯಮಾಡಿ ಯಾವುದೇ ಪೇಮೆಂಟು ಮಾರ್ಜಿನ್ ಮನಿ ಹೇಳಿ ಕೊಡುವಾಗ ಚೆಕ್ಕು DD ಏನಾದ್ರ ಮೂಲಕ ಕೊಡಿ. ಕ್ಯಾಶ್ ಕೊಡೋದು ಬೇಡ. ಕ್ಯಾಶ್ ಕೊಡೋದು ಎಂಟ್ರಿ ಬರೋದಿಲ್ಲ, ತಪ್ಪು ತಿಳ್ಕೊಳ್ಬೇಡಿ. ಎಂಟ್ರಿ ಬರೋದಿಲ್ಲ ಕ್ಯಾಶ್. ಇನ್ ಕೇಸ್ ಕ್ಯಾಶ್ ಇದ್ರೂ ಕೂಡ ನೀವು SBI ಅಕೌಂಟ್ ಡೆಪಾಸಿಟ್ ಮಾಡಿ ಆಮೇಲೆ ಚೆಕ್ ಕೊಡಿ ಅಂತ. ಹೌದು, ಕ್ಯಾಶ್ ಕೊಟ್ಟರೆ ನಿಮ್ಮ ಹತ್ರ ಕ್ಯಾಶಿಗೆ ಅದು ಬ್ಯಾಂಕ್ನವ್ರು ಎಕ್ಸೆಪ್ಟ್ ಮಾಡಲ್ಲ. ಪ್ರೂಫ್ ಬೇಕಲ್ವಾ? ಓಕೆ, ಕರೆಕ್ಟ್, ಪ್ರೂಫ್ ಬೇಕಲ್ಲ. ಸರ್, ಈಗ ಇನ್ನೊಂದು ಪ್ರಶ್ನೆ, ಡೌನ್ ಪೇಮೆಂಟ್ ತಾವು ಹೇಳಿದ್ರೆ ಈಗ ಎಷ್ಟು ಪರ್ಸೆಂಟೇಜ್, 20-30 ಅಂತ. ಸೊ ಇನ್ನು ಇಲ್ಲ, ನನ್ನ ಹತ್ರ ಸ್ವಲ್ಪ ಸೇವಿಂಗ್ಸ್ ಜಾಸ್ತಿನೇ ಇದೆ ಅಂತ ಹೇಳಿದ್ರೆ ಜಾಸ್ತಿ ಡೌನ್ ಪೇಮೆಂಟ್ ಕಟ್ಟಿದರೆ ಒಳ್ಳೇದು ಅಂತ ಹೇಳ್ತೀರಾ, ಹೇಗೆ? ನಿಮ್ಮ ಹತ್ರ ಇದೆ ಹೇಳಿದ್ರೆ ನಾಳೆ ರಿಜಿಸ್ಟ್ರೇಷನ್ ಚಾರ್ಜಸ್ಸು ಲೆಕ್ಕ ಹಾಕ್ಕೊಳ್ಳಿ. ಓಕೆ. ಆಲ್ಮೋಸ್ಟ್ 6.7% ರಿಜಿಸ್ಟ್ರೇಷನ್ ಚಾರ್ಜಸ್ ಬೀಳುತ್ತೆ. ಮಾರ್ಟ್ಗೇಜ್ ಆಲ್ಮೋಸ್ಟ್ 0.6% ಆಫ್ ದ ಲೋನ್ ಅಮೌಂಟು. ಅದಕ್ಕೂ ನಿಮ್ಗೆ ದುಡ್ಡು ಬೇಕಲ್ವಾ? ನಿಜ ನಿಜ, ಅದಕ್ಕೂ ದುಡ್ಡು ಬೇಕು. ಅದು ಯೋಚನೆ ಮಾಡ್ಕೊಳ್ಳಿ. ಯಾಕಂದ್ರೆ ಇದರಲ್ಲಿ ಈಗ ನೀವು ಟರ್ಮ್ ಲೋನಲ್ಲಿ ದುಡ್ಡು ಹಾಕಿರ್ತೀರ, ತೆಗಿಯೋಕ್ಕೆ ಬರಲ್ಲ, ಬಡ್ಡಿ ಕಮ್ಮಿ ಆಗುತ್ತೆ, ಒಪ್ಕೊಳ್ತೇನೆ, ತೆಗಿಯೋಕ್ಕೆ ಬರಲ್ಲ. ಓಹೋ. ಅದು ಮ್ಯಾಕ್ಸ್ಗೇನು ಹೇಳಿ ಮಾಡಿದ್ರೆ ತೆಗಿಲಿಕ್ಕಾಗತ್ತೆ. ಅದ್ರ ಮ್ಯಾಕ್ಸ್ಗೆ ನಿಮ್ಗೆ ಇಂಪ್ಲಿಮೆಂಟ್ ಆಗೋದು ಓನ್ಲಿ ಆಫ್ಟರ್ ಕ್ರಿಯೇಷನ್ ಆಫ್ ದ ಮಾರ್ಟ್ಗೇಜ್ ಆಫ್ ದ ಪ್ರಾಪರ್ಟಿ, ಅದ್ರ ಮೊದಲಾಗಲ್ಲ. ಸೊ ಹಾಗಿದ್ರೆ ಎಷ್ಟು ಲೀಗಲಿ ಅವೈಲಬಿಲಿಟಿ ಇದೆ ಅಷ್ಟನ್ನು ತಗೊಳ್ಳುವಂಥದ್ದು ಉತ್ತಮ ಅಂತ ಹೇಳ್ತೀವಿ. ಬೇರೆ ಖರ್ಚುಗಳು ಇರೋದ್ರಿಂದ ಖಂಡಿತ ಇರುತ್ತೆ. ನಾಳೆ ಎಲ್ಲ ಕಂಪ್ಲೀಟ್ ಆದಮೇಲೆ ನಮ್ಗೆ ಇನ್ನು ಬೇಡ ಹೇಳಿದ್ಮೇಲೆ ಆಗ ಕಟ್ಟಿಬೇಕಾರೆ. ಕರೆಕ್ಟ್, ಆಗ ಕಟ್ಟಿ. ಸರ್, ಇವಾಗ ಬಡ್ಡಿ ದರ ಬೇರೆ ಬೇರೆ ಬ್ಯಾಂಕಲ್ಲಿ ಬೇರೆ ಬೇರೆ ಥರ ಇರುತ್ತಲ್ಲ, ಯಾಕೆ ಅನ್ನೋದು? ಯಾಕೆ ಹೇಳಿದರೆ ಜನರಲ್ಲಿ ಅದು ಕಾಸ್ಟ್ ಆಫ್ ಫಂಡ್ಸ್ ಹೇಳಿ ಇರುತ್ತೆ. ಈಗ ಮೊದಲೆಲ್ಲ FDಗಳು 10 ವರ್ಷದ ಕೂಡ ನಾವು 13% ಎಲ್ಲ ಮಾಡ್ಕೊಂಡಿದ್ದೇವೆ ಮೊದಲು ಬಡ್ಡಿಗಳು. ಆಗ ವರ್ಕೌಟ್ ಆಗ್ತಾ. ಈಗ ಏನಂದರೆ ಕಾಸ್ಟ್ ಈಗ 3 ಬಡ್ಡಿ ದರ ಆಗಾಗ ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ. ಈಗ ಯಾವುದು ಪರ್ಮನೆಂಟ್ ಹೇಳಿರೋದಿಲ್ಲ. ಈಗ ಮೊನ್ನೆ ಈ ವರ್ಷದಲ್ಲಿ 2 ಸಲ ರೆಪೋ ರೇಟ್ ಕಮ್ಮಿ ಮಾಡಿದ್ರು, 0.5%, 0.5%. ಬಡ್ಡಿ ದರಗಳು ಹೆಚ್ಚು ಕಮ್ಮಿ ಆಗಿಯೇ ಆಗುತ್ತೆ. ಆದ್ದರಿಂದ ಡಿಪೆಂಡಿಂಗ್ ಆನ್ ದ ಕಾಸ್ಟ್ ಆಫ್ ದ ಫಂಡ್ಸ್, ಬ್ಯಾಂಕಿಂಗ್ ಫಂಡ್ಸು, ಎಸ್ಟಾಬ್ಲಿಷ್ ಫಂಡ್ಸು, ಅದು ಇಲ್ಲ ವೇರಿಯಸ್ ಎಕ್ಸ್ಪೆನ್ಸಸ್ ಅದೆಲ್ಲ ಲೆಕ್ಕ ಹಾಕಿಬಿಟ್ಟು ದೇ ವಿಲ್ ಫಿಕ್ಸ್ ಎ ರೇಟ್. ಫಿಕ್ಸ್ ರೇಟ್ ಅಂದರೆ ಇದಕ್ಕಿಂತಲೂ ಕಮ್ಮಿ ನಾವು ಕೊಡೋದಿಲ್ಲ. 7.5%. ಈಗ ಫಾರ್ ಎಕ್ಸಾಂಪಲ್ ಮೋಸ್ಟ್ ಆಫ್ ದ ಬ್ಯಾಂಕ್ಸ್ 7.5% ಇದೆ, ಅದಕ್ಕಿಂತ ಕಮ್ಮಿ ಕೊಡೋದಿಲ್ಲ. ಡಿಪೆಂಡಿಂಗ್ ಅದು ಸಿಬಿಲ್ ಸ್ಕೋರ್ ಮೇಲೆ. 7.5% ಲಿಸ್ಟ್ ಆಗಿದೆ. ಲಿಸ್ಟು ಕೆಲವು ಬ್ಯಾಂಕಲ್ಲಿ 7.35 ಹೇಳಿದೆ. 7.35 ಇದೆ. ಅವ್ರು ಏನು ಹಾಕಿದ್ದಾರೆ, ಸಿಬಿಲ್ ಸ್ಕೋರು 850ಗಿಂತ ಜಾಸ್ತಿ ಇರಬೇಕು. 850 ಯಾರದ್ದು ಸಿಬಿಲ್ ಸ್ಕೋರ್ ಇರೋದಿಲ್ಲ. ಪಬ್ಲಿಸಿಟಿ 7.35 ನಾವು ಕೊಡ್ತೇವೆ. ಸಿಬಿಲ್ ಸ್ಕೋರ್ 850 ಯಾರದ್ದಿರುತ್ತೆ? ಇರೋಲ್ಲ. ಇವನ್ 825 ಇರೋದು ಪರ್ಸೆಂಟೇಜ್ ಕಮ್ಮಿ. ಜನರಲಿ ರೇಟ್ ಆಫ್ ಇಂಟ್ರೆಸ್ಟ್ ಈಗ ಇರೋದು 7.5ಇಂದ ಅರೌಂಡ್ 8.15ವರೆಗೆ ಇದೆ ಈಗ ಆ್ಯಸ್ ಆನ್ ಡೇಟ್. ಬಡ್ಡಿ ದರ ಬೇರೆ ಬೇರೆ, ಅದೇ ಹೇಳಿದ್ನಲ್ಲ, ಬೇರೆ ಬೇರೆ ಬ್ಯಾಂಕಲ್ಲಿ ಕಾಸ್ಟ್ ಆಫ್ ಫಂಡ್ಸ್ ನೋಡ್ತಾರೆ ಫಸ್ಟು. ಎಕ್ಸ್ಪೆನ್ಸಸ್, ಸ್ಟಾಫ್ ಎಕ್ಸ್ಪೆನ್ಸಸ್ ಏನಿದೆ, ವೇರಿಯಸ್ ಖರ್ಚು ನೋಡಿ. ಎಲ್ರಿಗೂ ಲಾಭನೇ ಬೇಕು, ನಷ್ಟ ಮಾಡ್ಕೊಳ್ಳೋಕೆ ಯಾರು ರೆಡಿ ಇರೋದು. ಕರೆಕ್ಟ್. ಕೀಪಿಂಗ್ ದೋಸ್ ಥಿಂಗ್ಸ್ ಇನ್ ಮೈಂಡ್, ಬ್ಯಾಂಕ್ ವಿಲ್ ಫಿಕ್ಸ್ ದ ರೇಟ್. ಸರ್, ಇವಾಗ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಮತ್ತು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ವೈಸ್ ಯಾವುದು ಬೆಟರ್ ಅಂತ ನಮಗೆ? ಎಲ್ಲ ವಿಷಯದಲ್ಲೂ ನಾನು ಐ ಆಮ್ ವಿತ್ ದಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಬಿಕಾಸ್ ದೇರ್ ಇಸ್ ಎ ಟ್ರಾನ್ಸ್ಪರೆನ್ಸಿ.
ದೇ ಕೆನಾಟ್ ಗೋ ಆನ್ ಚಾರ್ಜಿಂಗ್ ಜಸ್ಟ್ ಲೈಕ್ ದಟ್, ದೇ ಕೆನಾಟ್ ಚಾರ್ಜ್. ಕರೆಕ್ಟ್. ನಾಟ್ ದಟ್ ಪ್ರೈವೇಟ್ ಸೆಕ್ಟರ್ ಬೇಡ ಹೇಳೋದಿಲ್ಲ ನಾನು, ಪ್ರೈವೇಟ್ ಸೆಕ್ಟರ್ ಆಲ್ಸೋ ಇಸ್ ಗುಡ್. ಅವ್ರಿಗೆ ಏನಂದರೆ ಸ್ವಲ್ಪ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಇರುತ್ತೆ, ಹಿಡನ್ ಕಾಸ್ಟ್ಗಳಿರುತ್ತೆ. ಇಲ್ಲಿ ಹಿಡನ್ ಕಾಸ್ಟ್ ಎಲ್ಲ ಹಾಕ್ಲಿಕ್ಕೆ ಆಗೋಲ್ಲ ಹಾಗೆ. ಓಕೆ. ಸೊ ಹಾಗೆ ಆದಷ್ಟು ಪಬ್ಲಿಕ್ ಸೆಕ್ಟರ್ ಪ್ರಿಫರ್ ಮಾಡ್ತಿರುತ್ತೆ, ಒಳ್ಳೇದು ಅಂತ. ಹೌದು, ನ್ಯಾಷನಲೈಸ್ ಬ್ಯಾಂಕ್ ನನ್ನ ಫಸ್ಟ್ ಪ್ರಿಫರೆನ್ಸ್ ಎನಿ ನ್ಯಾಷನಲೈಸ್ ಬ್ಯಾಂಕ್. ಓಕೆ ಸರ್, ಇವಾಗ ಓಕೆ ನಾನು ಒಂದು ಇಂಟ್ರೆಸ್ಟ್ ರೇಟ್ ಫಿಕ್ಸ್ ಆಗುತ್ತೆ, ಆಮೇಲೆ ಏನಾದರೂ ರಿಕ್ವೆಸ್ಟ್ ಮಾಡೋಕ್ಕಾಗತ್ತಾ ಸ್ವಲ್ಪ ಕಡಿಮೆ ಮಾಡಿ? ಹೌದು, ಆಗ ರಿಕ್ವೆಸ್ಟ್ ಮಾಡಬೇಕಂದ್ರೆ ಅದು ಈಗ ಫಾರ್ ಎಕ್ಸಾಂಪಲ್ ಈಗ ಇವತ್ತು ಪಬ್ಲಿಸಿಟಿ ಬರುತ್ತೆ, ನಾವು ನಾಳೆ ಈ 3 ತಿಂಗಳ ಮಟ್ಟಿಗೆ ಬಡ್ಡಿ ದರ ನಮ್ಮದು ಈ ಥರ ಇದೆ, ಇಷ್ಟಿದೆ, ನೀವು 8.5 ಕೊಡ್ತಾಯಿದ್ದೀರಿ. ಈಗ ನಮ್ಮದೀಗ 7.5 ನಾವು ಕೊಡ್ತಾ ಇದ್ದೇವೆ, 7.5ರಿಂದ 7.70 ಆಗ್ಬೋದು ಕೊಡ್ತಾ ಇದ್ದೇವೆ. ಆಗ ಅಂದರೆ ನಿಮ್ಗೆ ಗೊತ್ತಿಲ್ಲ ಅದು ಕಮ್ಮಿ ಮಾಡಲಿಕ್ಕೆ ಆಗುತ್ತೆ ಹೇಳಿದರೆ, ಆಗ ಯು ಹ್ಯಾವ್ ಟು ಗಿವ್ ಎ ರಿಕ್ವೆಸ್ಟ್ ಲೆಟರ್ ಟು ದ ಬ್ರ್ಯಾಂಚ್. ಈ ಥರ ನೀವು ಪಬ್ಲಿಸಿಟಿ ಮಾಡಿದರೆ ಹೊಸ ಲೋನುಗಳಿಗೆಲ್ಲ ಟ್ರಾನ್ಸ್ಫರ್ ಈ ಥರ ಬಡ್ಡಿ ಕಮ್ಮಿಯಲ್ಲಿ ಕೊಡ್ತಾಯಿದ್ದೀರಿ, ನಮಗೆ ಇನ್ನೂ 8.5% ಬೀಳ್ತಾ ಇದೆ, ದಯಮಾಡಿ ಇದನ್ನು ಪ್ರೆಸೆಂಟ್ ಲೆವೆಲ್ಗೆ ತಂದುಬಿಡಿ ಹೇಳಿ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಬಿಟ್ಟು ಅದ್ರ ಜೊತೆಯಲ್ಲಿ ಆಧಾರ್ ಪ್ಯಾನ್ ಕಾರ್ಡ್ ಕೊಟ್ಬಿಟ್ರೆ ಬ್ಯಾಂಕ್ನಲ್ಲಿ ಪ್ರೋಸೆಸ್ ಮಾಡಿ ವಾಟ್ ಎವರ್ ದ ಪರ್ಮಿಟೆಡ್ ರೇಟ್ಸ್ಗೆ ತಂದು ಕೊಡ್ತಾರೆ. ಓಕೆ ಸರ್, ಇವಾಗ ಒಂದು ತಾವು ಹೇಳಿದ್ರೆ ಈಗ ಇದರ ಬ್ಯಾಂಕ್ ಆಫರ್ ಮಾಡುವಂಥ ಸಂದರ್ಭಗಳಲ್ಲಿ ರಿಕ್ವೆಸ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು. ಈಗ ಇನ್ನೊಂದು, ಈಗ 2 ತಿಂಗಳಿಗೊಮ್ಮೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಪೋ ರೇಟನ್ನು ಹೆಚ್ಚು ಕಮ್ಮಿ ಮಾಡ್ತಾ ಇರುತ್ತೆ. ತಾವೇ ಹೇಳಿದ್ರೆ 2 ಸಾರಿ ಮಾಡಿದ್ರಿ, ಈ ಸಾರಿ 2-3 ಸಾರಿ ಏನೋ. ಸೊ ಅಂಥ ಸಂದರ್ಭದಲ್ಲಿ ಬ್ಯಾಂಕ್ ಆಟೋಮೆಟಿಕ್ಕಾಗಿ ರಿಡ್ಯೂಸ್ ಮಾಡುತ್ತಾ ಅಥವಾ ಯಾರು ಸಾಲಗಾರ ಇರ್ತಾರೆ ಅವರೇ ಬ್ಯಾಂಕ್ಗೆ ಕಾಂಟ್ಯಾಕ್ಟ್ ಮಾಡಿ ಅಪ್ಲೈ ಮಾಡಿ ಹೇಳಬೇಕಾಗತ್ತಾ, ಹೇಗೆ ಅಂತ? ಅಲ್ಲ, ಇದರಲ್ಲಿ ಏನಂದರೆ ನೀವು ಹೇಳಿದ್ರಲ್ಲಿ 2 ಇದೆ. ಒಂದು ಅಪ್ ಟು 2019 ಅಕ್ಟೋಬರ್ವರೆಗೆ ಆಲ್ಮೋಸ್ಟ್ ಬ್ಯಾಂಕ್ನವರು MCLR ಹೇಳಿ ಚಾರ್ಜ್, ದಟ್ ಇಸ್ MCLR ಹೇಳಿ ಚಾರ್ಜ್ ಮಾಡ್ತಾಯಿದ್ರು. ಅದು MCLR ಅಂದರೆ ಮಾರ್ಜಿನಲ್ ಕಾಸ್ಟ್ ಆಫ್ ಫಂಡ್ ಬೇಸ್ಡ್ ಲೆಂಡಿಂಗ್ ರೇಟ್, ಅದು ಕರೆಕ್ಟ್. ಈಗ ಅದ್ರ ನಂತರ EBLR, ಅದು EBLR ಹೇಳಿದರೆ ಎಕ್ಸ್ಟರ್ನಲ್ ಬೆಂಚ್ ಮಾರ್ಕ್ ಲೆಂಡಿಂಗ್ ರೇಟ್, ಅದು ಕರೆಕ್ಟ್. ಆ ಎಕ್ಸ್ಟರ್ನಲ್ ಬ್ರಾಂಚ್ ಲೆಂಡಿಂಗ್ ರೇಟ್ ಇಟ್ ಈಸ್ ಕನೆಕ್ಟೆಡ್ ವಿತ್ ರೆಪೋ ರೇಟ್. As and when the government changes the rate, automatically that benefit under EBLR ಯಾರ್ದುಂಟು ಆಟೋಮೆಟಿಕ್ ಬರುತ್ತೆ, ಆಟೋಮೆಟಿಕ್ ಏನು ಅಪ್ಲೈ ಮಾಡಬೇಕಾಗಿಲ್ಲ, ಅವಶ್ಯಕತೆ EBLR. ಹೌದು, ಇದು MCLR ಇರೋದೀಗ ಡಿಸ್ಕಂಟಿನ್ಯೂ ಆಗಿದೆ. MCLR ಹಳೆದ್ದು ಹಾಗೆ ನಡೀತಾ ಇದೆ. ಓಕೆ, ಅದರಲ್ಲಿ ಕಮ್ಮಿ ಮಾಡಿಕೊಳ್ಬೇಕು ಹೇಳಿದ್ರೆ ಲೆಟರ್ ಒಂದು ಕೊಡಬೇಕಾಗುತ್ತೆ. ಅಂದರೆ 2019 ಮುಂಚೆ ಲೋನ್ಗಳಿಗೆ ನೀವು ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಚೆಕ್ ಮಾಡಿ ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ ನೋಡ್ಕೊಳ್ಳಿ. ಈಗ ಪ್ರೆಸೆಂಟ್ಲಿ ಓಕೆ ದೇರ್ ಇಸ್ ಅ ಪ್ರೊವಿಷನ್ ಟು ಚೇಂಜ್ ಇಟ್. ದರ್ ಇಸ್ ಎ ಪ್ರೊವಿಷನ್. ಅವಾಗ ರಿಕ್ವೆಸ್ಟ್ ಮಾಡಿ ಇದು ಮಾಡ್ಬೋದು. ಓನ್ಲಿ ಥಿಂಗ್ ಪ್ರೊಸೆಸಿಂಗ್ ಚಾರ್ಜಸ್ ಹೇಳಿ ತೊಗೊಳ್ಬೋದು ಬ್ಯಾಂಕ್ನವರು. ಇಟ್ ಈಸ್ ವರ್ತ್ ಇಟ್. ಯಾಕಂದರೆ ನಿಮ್ಗೆ 1% ಬಡ್ಡಿ ಕೂಡ ಹೇಳಿದ್ರೆ ನಂಬುದಿಲ್ಲ. 1%ಗೆ ಬಡ್ಡಿಗೆ ತಿಂಗಳಿಗೆ 60 ರೂಪಾಯಿ ಪರ್ ಲ್ಯಾಕ್ ಪರ್ ಮಂತ್ ಒಬ್ಬರದ್ದು ಇದಾಗುತ್ತೆ, ಡಿಫರೆನ್ಸ್ ಬರುತ್ತೆ. ಕರೆಕ್ಟ್. ಈಗ ಇದೇ ಥರ ಒಬ್ಬರದ್ದು ನಾನು ಮಾಡಿಕೊಟ್ಟಿದ್ದೇನೆ, ಒಬ್ಬರದ್ದು ನಾನು ಹೇಳಬಾರ್ದು, ಮಾಡಿಕೊಟ್ಟಿದ್ದೆ ಒಬ್ಬರದ್ದು. ದೇವರ್ ಚಾರ್ಜಿಂಗ್ ಎಟ್ 9.15%. ಕಡೆಗೆ ಅದು ನೋಡಿ ಇವರದ್ದು 8.6 8.4 ನಡೀತಾ ಇದೆ. ಎಷ್ಟು ಡಿಫ್ರೆನ್ಸ್ ಇದೆ. ಲೆಟ್ರ್ ಒಂದು ಮಾಡಿಕೊಟ್ಟೆ, ಬ್ರಾಂಚ್ ಮ್ಯಾನೇಜರಿಗೆ ಕೊಡು ಹೇಳಿದೆ, ಕೊಟ್ಟರು. 1 ತಿಂಗಳಲ್ಲಿ ಚೇಂಜ್ ಆಗಿ ಬಂತದ್ದು 860 ಬಂತು. ಈಗ ನಿಮ್ಗೆ ಹೇಳಿದಾಗ 2 ಸಲ ಬಡ್ಡಿ ದರ ಚೇಂಜ್ ಆಯ್ತಲ್ಲ, ಈಗ ಅದು 760 ನಡೀತಾ ಇದೆ. ಕರೆಕ್ಟ್. ಬಟ್ 915 860 ಬರಬೇಕಾದ್ರೆ 0.55 ಅಂದರೆ 33 ರೂಪಾಯಿ ಪರ್ ಲ್ಯಾಕ್ ಪರ್ ಮಂತು. ಕರೆಕ್ಟ್. ಎಷ್ಟು ದೊಡ್ಡ ಅಮೌಂಟ್ ಆಗುತ್ತೆ. ಒಂದು ಪಾರ್ಟಿ ಲೋನ್ ಅರೌಂಡ್ 1 CR ಇತ್ತು, 1 CR ಮೇಲಿತ್ತು. ದೊಡ್ಡ ಅಮೌಂಟ್ ಆಗುತ್ತೆ ಅವಾಗ. ನಮಗೇನು ಬೇಡ, ಜನರಿಗೆ ಅನುಕೂಲ ಆದರೆ ನಮಗೂ ಭಾರಿ ಸಂತೋಷ. ಸರಿ, ಈ ವಿಷಯದಲ್ಲಿ ಜನರಿಗೂ ಸ್ವಲ್ಪ ಟೈಮ್ ಇಲ್ಲ, ಜನರ ಹತ್ರ ನಾನು ತಪ್ಪು ಹೇಳೋದಲ್ಲ, ಟೈಮ್ ಇಲ್ಲ. ನಮ್ಮ ಲೋನಿಗೆ ಎಷ್ಟು ಬಡ್ಡಿ ದರ ಹಾಕ್ತಾ ಇದ್ದಾರೆ, ಎಷ್ಟು ರೆಗ್ಯುಲರ್ ಇಂಟರ್ವಲ್ ಚೆಕ್ ಮಾಡಬೇಕು. ಕರೆಕ್ಟ್. ಅಲ್ಲ, ಟೈಮ್ ಮಾಡ್ಕೊಂಡೇ ಮಾಡ್ಬೇಕಂತ ನಂಗೆ ಅನ್ಸುತ್ತೆ. ಯಾಕಂದರೆ ಇದು ಅವರ ಲೋನ್ ಕಟ್ತಾನೆ ಇರ್ತಾರಲ್ಲ, ಲೋನ್ ಕಟ್ತಾರೆ. ಅವ್ರಿಗೆ ಏನಂದರೆ EMI ಅಷ್ಟೇ ಬರ್ತಾ ಇದೆಯಲ್ಲ ಅಷ್ಟೇ. ಕರೆಕ್ಟ್. EMI ಜಾಸ್ತಿ ಆಗೋದಿಲ್ಲ, EMI ಅದೇ ಹೋಗ್ತಾ. ಯಾಕಂದ್ರೆ ಜಾಸ್ತಿ ಆಗ್ತಾ ECS ಕೊಟ್ಟಿರ್ತಾರೆ, ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸಿಸ್ಟಮ್. ಬೇರೆ ECS ಕೊಟ್ಟಾಗ ಅಷ್ಟೇ EMI ಜಾಸ್ತಿ ಮಾಡೋಕ್ಕೆ ಬರಲ್ಲ, ಅಷ್ಟೇ ಹೋಗ್ತಾ ಇದ್ದರೆ ಸುಮ್ಮನೆ ಇರ್ತಾರೆ. ಈಗ ಒಂದು ಕೇಸ್ ಹೇಳ್ತೀನಿ ನಾನು, ಒಬ್ಬರದ್ದು ಈಗ ಕ್ಲೋಸ್ ಆಗಬೇಕಿತ್ತು, ಮೊನ್ನೆ ಬಂದು ಹೇಳಿದ್ರು ಅದು ಹೇಗೆ ಮಾಡೋದು ಸರ್ ಈಗ ಹೇಳಿ. ನಾನು ಏನು ಹೇಳಬಲ್ಲೆ ಹೇಳಿ. ಕರೆಕ್ಟ್ ಸರ್. ಇವಾಗ ಇನ್ನೊಂದು MCLR ಅಲ್ಲಿ ಈಗ ಯಾರು ಲೋನ್ ಕಟ್ತಾ ಇದ್ದಾರೆ ಅವರು ಈ EBLRಗೆ ಶಿಫ್ಟ್ ಆಗುವಂಥದ್ದು ಒಳ್ಳೆಯದು. ಖಂಡಿತ ಒಳ್ಳೇದು. ಯಾಕಂದ್ರೆ ನಿಮ್ಗೆ ಆ್ಯಸ್ ಆ್ಯಂಡ್ ವೆನ್ ದೇರ್ ಇಸ್ ಕಮ್ಮಿ ಆಗುತ್ತೆ ಮತ್ತು ಆಟೋಮೆಟಿಕ್ ಆಗಿ. ಈಗ ಏನು ಗೌರ್ಮೆಂಟ್ ಅವರು ಈಗ ನಾನು ನಿನ್ನೆ ಮೊನ್ನೆ ಓದಿದ ಹಾಗೆ ಈ ಆಗಸ್ಟ್ ತಿಂಗಳಿಂದ MCLR ಅಲ್ಲೂ ಬದಲಾವಣೆ ಮಾಡಬೇಕು ಹೇಳಿದ್ದಾರೆ ಎಲ್ಲ ಬ್ಯಾಂಕಿಗೆ. ಆಗ ಬದಲಾವಣೆ ಸರ್, ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಮಾಡಲಿಕ್ಕೆ. ಓಕೆ. ಈಗ ರೆಪೋ ರೇಟ್ ಅಲ್ಲಿ ಕಮ್ಮಿ ಆಗುತ್ತೆ EBLR ಅಲ್ಲಿ, MCLR ಅಲ್ಲಿ ಆಗೋದಿಲ್ಲ ಅಲ್ವಾ. ಕರೆಕ್ಟ್. ಅಲ್ಲೂ ಕಮ್ಮಿ ಮಾಡಬೇಕು ಹೇಳಿದ್ದಾರೆ ಹಳೆ ಲೋನ್ಗಳಿಗೆ ಅಪ್ಲಿಕೇಬಲ್. ನಾನು ಹೇಳಿದೆ ಅಕ್ಟೋಬರ್ 2019 ಮೊದಲು ತೊಗೊಂಡು ಲೋನ್ಗಳಿಗೆ MCLR ಕಮ್ಮಿ ಮಾಡಿ ಹೇಳಿ ಒಂದು ಮೂವ್ ಇದೆ ಈಗ. ಅಂದರೆ ಇವಾಗ 2019 ಮುಂಚೆ ಯಾರೆಲ್ಲ ಲೋನ್ ತಗೊಂಡಿರ್ತಾರೆ, ಹೌದು, ಅವರೇನು ಭಾಳ ಬ್ಯಾಂಕ್ ಹೋಗಿ ಮ್ಯಾನೇಜರ್ ಹತ್ರ ಮಾತನಾಡಿ
ಪರಿಶೀಲನೆ ಮಾಡುವಂಥದ್ದು ಫಸ್ಟ್ ನೀವು ನಿಮ್ಮ ಲೋನಿಗೆ ಬಡ್ಡಿ ಎಷ್ಟು ಬೀಳ್ತಾ ಇದೆ ನೋಡಿ, ಯಾಕಂದ್ರೆ ಪಬ್ಲಿಸಿಟಿ ಎಲ್ಲ ಬ್ಯಾಂಕ್ನವ್ರು ಮಾಡ್ತಾ ಇದ್ದಾರಲ್ಲ, ಇಷ್ಟಕ್ಕೆ ಕೊಡ್ತೇವೆ ಹೇಳಿ, ನಿಮ್ಮ ಲೋನಿಗೆ ಎಷ್ಟು ಬೀಳ್ತಾ ಇದೆ ನೋಡಿ ಪ್ರೆಸೆಂಟ್ಲಿ, ದೆನ್ ಯು ಟೇಕ್ ಎ ಕಾಲ್. ಕರೆಕ್ಟ್. ದೆನ್ ಯು ಟೇಕ್ ಎ ಕಾಲ್. ಯಾಕಂದರೆ ಇದು MCL EBLRಗೆ ಬರೋ MCLR ಚೇಂಜ್ ಮಾಡೋಕ್ಕೆ ಬ್ಯಾಂಕ್ ಇದು ಲೆಟರ್ ಕೊಡಲೇಬೇಕು, ಇಲ್ಲ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಅವರೇ ಬ್ಯಾಂಕಿಗೆ ಹೋಗಿ ಲೆಟರ್ ಕೊಡಬೇಕು, MCLR ಇಂದ EBLR ಶಿಫ್ಟ್ ಆಗಿ ಅಂತ ಒಂದು ರಿಕ್ವೆಸ್ಟ್ ಮಾಡಬೇಕು. ಇದಾಗಿ ಒಂದು ತಿಂಗಳೊಳಗೆ ಇದಾಗುತ್ತೆ. ಪ್ರೆಸೆಂಟ್ ರೇಟ್ ಏನುಂಟು ಅದಕ್ಕೆ ಶಿಫ್ಟ್ ಮಾಡಿ ಹೇಳಿದ್ರೆ ಆಯಿತು. ಓಕೆ ಸರ್, ಈಗ ಹೋಮ್ ಲೋನ್ ಪಡೀಲಿಕ್ಕೆ ಬೇಕಾದಂತಹ ದಾಖಲೆಗಳು ಏನೆಲ್ಲ ಬೇಕಾಗುತ್ತೆ? ಹೌದು, ಅದಕ್ಕೆ ನಿಮಗೆ ಹೋಮ್ ಲೋನ್ಗೆ ಸ್ಯಾಲರಿ ಕ್ಲಾಸ್ ಆದರೆ ಆ್ಯಕ್ಚುಲಿ ಜನರಲಿ ಆ ಬ್ಯಾಂಕಲ್ಲಿ ಅವರದ್ದು ಅಕೌಂಟ್ ಇರಬೇಕು, ಒಂದು ಆ ಬ್ಯಾಂಕಲ್ಲಿ ಅಕೌಂಟ್ ಇರಬೇಕು. ಯಾಕೆ ಇಲ್ಲಾಂದರೆ ಹೊಸದಾಗಿ ಮಾಡ್ಬೋದು. ಓಕೆ, ಅದು ಕಸ್ಟಮರ್ ಐಡೆಂಟಿಫಿಕೇಷನ್ ನಂಬರ್ ಹೇಳಿ ಬರುತ್ತೆ, SIP ನಂಬರ್ ಹೇಳಿ ಬರುತ್ತೆ. ಓಕೆ, ಅದು ಲಾಗಿನ್ ಮಾಡ್ಬೇಕಾದ್ರೆ ಕೇಳ್ತದೆ. ಅದು ಒಂದು ಅಕೌಂಟ್ ಇರಬೇಕು. ಎರಡನೇದಾಗಿ ಆಧಾರು ಪ್ಯಾನ್ ಕಾರ್ಡ್ ಪ್ರೂಫ್ ಇರಬೇಕು, ಕಾಪಿ ಆಫ್ ದ ಆಧಾರು ಪ್ಯಾನ್ ಕಾರ್ಡು. ಮದುವೆ ಆಗಿದ್ದರೆ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು. ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು. ಈಗ ಮ್ಯಾರೇಜ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಬೇರೆ ದಾಖಲೆಗಳಿರುತ್ತಾ? ಮ್ಯಾರೇಜ್ ಸರ್ಟಿಫಿಕೇಟ್ ಇಲ್ಲದ್ರೆ ಮ್ಯಾರೇಜ್ ಇನ್ವಿಟೇಷನ್ ಕೊಡಿ. ಓಕೆ, ಅಫಿಡವಿಟ್ ಮಾಡಿ. ಮ್ಯಾರೇಜ್ ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕಾಗುತ್ತೆ. ಅಫಿಡವಿಟ್ ಮಾಡಿ. ಮಾಡಲಿಕ್ಕೆ ಅದಕ್ಕೆಲ್ಲ ಪ್ರೊವಿಷನ್ ಇದೆ. ಅಫಿಡವಿಟ್ ಮಾಡಿ ಕೊಟ್ಟು ಇನ್ವಿಟೇಷನ್ ಹಾಕಿದ್ರೆ ಆಯ್ತಲ್ಲ. ಓಕೆ, ಆಮೇಲೆ ಸ್ಯಾಲ್ರಿ ಆದರೆ 3 ತಿಂಗಳು ಸಂಬಳದ ಸ್ಯಾಲರಿ ಸ್ಲಿಪ್ ಕೊಡಬೇಕು. ಮಿನಿಮಮ್ 2 ವರ್ಷ ಸರ್ವಿಸ್ ಆಗಿರಬೇಕು. 3 ವರ್ಷದ್ದು 3 ತಿಂಗಳು ಸ್ಯಾಲರಿ ಸ್ಲಿಪ್ ಕೊಡಬೇಕು. ಸ್ಯಾಲರಿ ಅಕೌಂಟ್ ಸ್ಟೇಟ್ಮೆಂಟ್, ಯಾವ ಬ್ಯಾಂಕಿಗೆ ಸಂಬಳ ಹೋಗ್ತದೆ ಅಲ್ಲಿದ್ದು 6 ತಿಂಗಳಿದ್ದು ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಕೊಡಬೇಕು. ಆಮೇಲೆ ಫಾರ್ಮ್ 16 ಆ್ಯಂಡ್ ITR ಫಾರ್ ದ ಲಾಸ್ಟ್ 2 years. ಮತ್ತು 26 ಹೇಳ್ತಾರೆ, 26 AS ಕೂಡ ಕೊಡಬೇಕಾಗತ್ತೆ, TDS ಎಲ್ಲ ಹೋಗಿರೋದು. ಓಕೆ ಸರ್, ಈಗ ಒಂದು ಪ್ರಶ್ನೆ, ಈ ಕೆಲವು ಕಂಪ್ನಿಗಳಲ್ಲಿ ಫಾರ್ಮ್ 16 ಇರಲ್ಲ ಅಂತ ಇದ್ದರೆ ಕೊಡಲ್ಲ ಅಂತ ಸಂದರ್ಭದಲ್ಲಿ ಕೆಲವು ಏನು ಅನೌಪಚಾರಿಕ ಕಂಪನಿಗಳು ಇರುತ್ತಲ್ಲ, ಸೆಕ್ಟರ್ ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಎಂಪ್ಲಾಯ್ ಮಾಡಿರ್ತಾರೆ, ಸಂಬಳ ಬರುತ್ತೆ, ಬಟ್ ಫಾರ್ಮ್ 16 ಇಲ್ಲ ಅಂತ ಹೇಳ್ತಾರೆ. ಅಂಥ ಟೈಮಲ್ಲಿ ಬೇರೆ ದಾಖಲೆಗಳು ಇದಾವ? ಹೇಗೆ? ITR ಫೈಲ್ ಮಾಡ್ತಿರಲ್ವ? ITR ಮಾಡ್ತಾರೆ. ಯಾವುದೇ ಕಂಪನಿ ಆದರೂ ಸಂಬಳ ಕೊಟ್ಟ ಮೇಲೆ TDS ಹೇಳಿ ಬಂದರೆ ರಿಕವರಿ ಮಾಡ್ತಾರೆ, ಇಲ್ಲಾರು ಮಾಡಲ್ಲ. ಓಕೆ ಓಕೆ, ಫಾರ್ಮ್ 16 ಕೊಟ್ಟಿದ್ದಾರೆ, ITR ಫೈಲ್ ಮಾಡಿ. ಈ ಥರ ದೇರ್ ಇಸ್ ನೋ ಪ್ರೊವಿಷನ್ ಇದು ಕಂಪನಿಯಲ್ಲಿ. ಫಾರ್ಮ್ 16 ITR ರಿಕವರಿ ಮಾಡಿದ್ರೆ ಫಾರ್ಮ್ 16 ಕೊಡಲೇಬೇಕಾಗುತ್ತೆ. ಹೌದು. ಓಕೆ, ಸೊ ಅಂದರೆ ಕೊಟ್ಟಿಲ್ಲ ಅಂದರೆ ಹೋಗಿ HR ಹತ್ರ ಹೋಗಿ ಕೇಳಿ ತಗೊಂಡು ಮಾಡ್ಬೋದು. ಹೌದು. ಓಕೆ, ಫಾರ್ಮ್ 16 ಮತ್ತು 26 TDS ಎಲ್ಲ ಹೋದಾಗ 26 AS ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಅಲ್ಲಿ ಹೆಚ್ಚು ಕಮ್ಮಿ ಮಾಡೋಕ್ಕಾಗಲ್ಲ. ಓಕೆ, ಗೊತ್ತಾಯ್ತಲ್ಲ. ಈಗ ನಮ್ಮ ಡೆಪಾಸಿಟ್ ಇದೆ, ಅದಕ್ಕೂ TDS ಹೋಗುತ್ತೆ. ಕರೆಕ್ಟ್, ಅದು 26 AS ಅದು ಕೊಡಬೇಕಾಗುತ್ತೆ. ಫಾರ್ಮ್ 16 2 ವರ್ಷದ್ದು, ITR 2 ವರ್ಷದ್ದು, ಮತ್ತು ಇದು 26 AS. ಓಕೆ, ಮತ್ತು ಎಂಪ್ಲಾಯರ್ ಸರ್ಟಿಫಿಕೇಟ್ ಕೊಡಬೇಕು. ಇದು ಮನುಷ್ಯ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಈ ಡೇಟಿಂದ ಈ ಡೇಟ್ವರೆಗೆ ಇದ್ದಾನೆ, ಆ ಒಂದು ಡಿಸಿಗ್ನೇಷನ್ ಇದು ಹೇಳಿ ಒಂದು ಕೊಡಬೇಕಾಗುತ್ತೆ. ಓಕೆ, ಮತ್ತು ಎಂಪ್ಲಾಯಿ ID ಕಾರ್ಡ್ ಇದು ಕಾಪಿ ಕೊಡಬೇಕಾಗುತ್ತೆ. ID ಕಾರ್ಡ್ ಕಾಪಿ. ಹೌದು, ನೀವು ಮೊದಲು ಬೇರೆ ಕಂಪನಿಯಲ್ಲಿ ಕೆಲಸ ಮಾಡಿದರೆ ಅದರದ್ದು ರಿಲೀವಿಂಗ್ ಲೆಟರ್ ಕಾಪಿ ಕೊಡಬೇಕಾಗುತ್ತೆ. ಮತ್ತು ನಿಮ್ಮ ಪ್ರೆಸೆಂಟ್ ಲಯಬಿಲಿಟಿ ಏನಾದರೂ ಇದ್ದರೂ ಅದರದ್ದು ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಕೊಡಬೇಕಾಗುತ್ತೆ. ಯಾಕಂದರೆ ಇದು ಜನರಿಗೆ ಗೊತ್ತಿರೋಲ್ಲ, ಅದು ರಿಫ್ಲೆಕ್ಟ್ ಆಗುತ್ತೆ ಸಿಬಿಲ್ ರಿಪೋರ್ಟಲ್ಲಿ. ಕೆಲವ್ರಿಗೆ ಗೊತ್ತಿಲ್ಲ, ನಾವು ಹೇಳ್ದಿದ್ರೆ ಏನಾಗೋದಿಲ್ಲ ಹೇಳಿ, ಸಿಬಿಲಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅದು. ಆದ್ದರಿಂದ ಎಕ್ಸಿಸ್ಟಿಂಗ್ ಅಕೌಂಟ್ ಸ್ಟೇಟ್ಮೆಂಟ್ ಏನಾದರೂ ಇದು ಕೊಡಬೇಕು. ಈ ಎಲ್ಲ ದಾಖಲೆ ಪತ್ರಗಳನ್ನು ಸೆಲ್ಫ್ ಅಟೆಸ್ಟೇಷನ್ ಮಾಡಿ ಕೊಡಬೇಕು ಬ್ಯಾಂಕಿಗೆ. ಓಕೆ, ಆಲ್ಮೋಸ್ಟ್ ಎಲ್ಲ ಬ್ಯಾಂಕಿಗೂ ಇದೇ ಬರುತ್ತೆ ಕಾಗದ ಪತ್ರಗಳು. ಈಗ ತಾವು ಸ್ಯಾಲರಿ ಹೋಲ್ಡರ್ಸಿಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಂತ ಹೇಳಿದ್ರಿ. ಈಗ ಸ್ವಂತ ವ್ಯಾಪಾರ ಆದರೆ ಅವರದ್ದು 3 ವರ್ಷದ IT ಬೇಕು. ಫಸ್ಟ್ ಅವರದ್ದು ರಿಜಿಸ್ಟ್ರೇಷನ್, ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟ್ರೇಷನ್ ಆಗಿದೆಯಾ, GST ರಿಜಿಸ್ಟ್ರೇಷನ್ ಉಂಟಾ ಅದು ನೋಡಬೇಕು, ಅದು ಕಾಪಿಗಳು ಕೊಡಬೇಕು ಅವರು. ಮತ್ತು 3 ವರ್ಷದ್ದು IT ರಿಟರ್ನ್ಸ್ ಕೊಡಬೇಕು, 2 ಅಲ್ಲ 3 ವರ್ಷದ್ದು. ಪ್ಲಸ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ 1 ಇಯರ್ದು, ಲಾಸ್ಟ್ 1 ಇಯರ್ದು ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಕೊಡಬೇಕು. ಓಕೆ, ಅದು ಮತ್ತು ಆ್ಯಸ್ ಯೂಸ್ಯುವಲ್ ಆಧಾರು ಪ್ಯಾನ್ ಕಾರ್ಡೆಲ್ಲ ಕೊಡಬೇಕಾಗತ್ತೆ. ಅದು ಕೂಡ ಜಾಯಿಂಟ್ ಹೆಸರಲ್ಲಿ ತೊಗೊಳ್ಬೋದು. ಜಾಯಿಂಟ್ ಹೆಸರಲ್ಲಿ ತೊಗೊಂಡ್ರೆ ಜಾಸ್ತಿ ಲೋನ್ ಬೇಕು ಅಂದರೆ ಜಾಯಿಂಟ್ ಹೆಸರಿಗೆ ತಂದೆ ತಾಯಿ ಮಕ್ಕಳನ್ನು ಆ್ಯಡ್ ಮಾಡ್ಕೊಳ್ಬೋದು. NRIಗಳಿಗೆ ಲೋನ್ ತೊಗೊಳ್ಳೋದಾದರೆ ಪಾಸ್ಪೋರ್ಟು ವೀಸಾ ಅದೆಲ್ಲ ಇಂಡಿಯನ್ ಎಂಬೆಸಿಗೆ ಹೋಗಿ ಸೈನ್ ಆಗಬೇಕು. ಓಕೆ, ಸೈನ್ ಆಗಿ ಬರಬೇಕು. ಆಮೇಲೆ ಇಲ್ಲಿ ಅಡ್ಜುಡಿಕೇಷನ್ ಹೇಳಿ ಮಾಡಬೇಕು, ನಾವು ಸ್ಟ್ಯಾಂಪಿಂಗ್ ಮಾಡಬೇಕು. ಮತ್ತು ಅಲ್ಲಿ ಅಲ್ಲಿ 2 ವರ್ಷ ಟೋಟಲ್ 2 ವರ್ಷ ಸರ್ವಿಸ್ ಇರಬೇಕು. ಅಲ್ಲಿಗೆ ಕೆಲಸ ಮಾಡಿ ಒಂದು 6 ತಿಂಗಳು ಆಯಿತು ಹೇಳಿದ್ರೆ ಇನ್ನೊಂದು 2 ವರ್ಷದಿದ್ದರೆ ಅದೂ ತೊಂದರೆ ಇಲ್ಲ. ಮತ್ತು ಅವ್ರದ್ದು ಕೂಡ ಅಷ್ಟೇ, ಸ್ಯಾಲರಿ ಸ್ಲಿಪ್ಪು ಅದು ಬೇಕಾಗುತ್ತೆ. 6 ತಿಂಗಳು ಸ್ಯಾಲರಿ ಸ್ಲಿಪ್ ಬೇಕಾಗುತ್ತೆ, 3 ತಿಂಗಳು ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟು 6 ತಿಂಗಳದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ. ಎಂಪ್ಲಾಯರ್ ಸರ್ಟಿಫಿಕೇಟ್, ಅಲ್ಲಿ ಕೂಡ ಎಂಪ್ಲಾಯರ್ ID, ಪವರ್ ಆಫ್ ಅಟಾರ್ನಿ, ಬ್ಯಾಂಕಿದ್ದೊಂದು ಫಾರ್ಮೇಟ್ ಇದೆ, ಪವರ್ ಆಫ್ ಅಟಾರ್ನಿ. ತಂದೆ ತಾಯಿ ಅಣ್ಣ ತಮ್ಮನಿಗೆ ಕೊಡ್ಬೋದು, ಅವ್ರು ಬಂದು ಬ್ಯಾಂಕಿಗೆ ಸೈನ್ ಮಾಡ್ಬೋದು ಡಾಕ್ಯುಮೆಂಟ್ಸ್ ಇವ್ರ ಪರವಾಗಿ.
ಸೊ ಆಮೇಲೆ ಇಲ್ಲೂ ಕೂಡ ಈಗ ಜಾಯಿಂಟ್ ಅಕೌಂಟಲ್ಲಿ ಲೋನ್ ಪಡೆದಿದ್ರೆ ಅಲ್ಲಿ ಇಬ್ಬರದ್ದು ಸಪ್ರೇಟಾಗಿ ಎಲ್ಲ ಇಷ್ಟು ಡಾಕ್ಯುಮೆಂಟನ್ನು ಕೊಡಬೇಕಾಗುತ್ತೆ. ಹೌದು, ಎಷ್ಟು ಜನರದ್ದು ಲೋನ್ ಅಪ್ಲ ಅಷ್ಟು ಜನರದ್ದು ಡಾಕ್ಯುಮೆಂಟ್ಸ್ ಕೊಡಬೇಕಾಗತ್ತೆ. ಓಕೆ. ಮತ್ತು NRIಗಳಿಗೆ ಇನ್ನೊಂದು ಏನಂದರೆ ಇಂಟರ್ನ್ಯಾಷನಲ್ ಕ್ರೆಡಿಟ್ ರಿಪೋರ್ಟ್ ಹೇಳಿದೆ, ಅದೊಂದು ಕೊಡಬೇಕಾಗುತ್ತೆ. ಓಕೆ. ಇಂಟರ್ನ್ಯಾಷನಲ್ ಕ್ರೆಡಿಟ್ ರಿಪೋರ್ಟ್ ಇದರಲ್ಲಿ ಮೋಸ್ಟ್ ಆಫ್ ದ ಡಾಕ್ಯುಮೆಂಟ್ಸ್, ಈಗ ಪಾಸ್ಪೋರ್ಟು, ವೀಸಾ, ವರ್ಕ್ ಪರ್ಮಿಟು ಅದೆಲ್ಲ ಇಂಡಿಯನ್ ಎಂಬೆಸಿಗೆ ಹೋಗಿ ಸೈನ್ ಬರಬೇಕಾಗತ್ತೆ. ಓಕೆ. ಇದು ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಲ್ಲೆಲ್ಲ ಸೆಲ್ಫ್ ಅಟೆಸ್ಟೇಷನ್ ಸಾಕಾಗುತ್ತೆ. ಪವರ್ ಆಫ್ ಅಟಾರ್ನಿ ಕೂಡ ಇಂಡಿಯನ್ ಎಂಬೆಸಿಲಿ ಹೋಗಿ ಸೈನ್ ಮಾಡಬೇಕು ಆಗುತ್ತೆ NRI ಲೋನ್ಗಳಿಗೆ. ಮತ್ತು ಇದ್ರ ಜೊತೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ನಾನು ಹೇಳಿದಾಗೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಅದು ಕರೆಕ್ಟಾಗಿರಬೇಕು. ಖಂಡಿತ ಯಾರೇ ತೊಗೊಳ್ಳಿ ಫಸ್ಟ್ ಅಡ್ವೊಕೇಟಿಗೆ ಕೊಟ್ಬಿಟ್ಟು ಅವರು ಎಲ್ಲ ಪೇಪರ್ ಸರಿ ಇದೆ ಇಲ್ಲ ಏನು ಪೇಪರ್ಗಳು ಬೇಕು ಅಂತ ಹೇಳಿದ ಮೇಲೆ ಮುಂದುವರಿಸೋದು ಉತ್ತಮ. ಸೊ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಇವತ್ತಿನ 3ನೇ ಎಪಿಸೋಡ್ನಲ್ಲಿ ಬಡ್ಡಿದರಗಳ ಬಗ್ಗೆ ಮತ್ತು ದಾಖಲಾತಿಗಳು ಯಾವುದೆಲ್ಲ ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಸೀರೀಸ್ ಕಂಟಿನ್ಯೂ ಆಗಲಿದೆ. ಮುಂದಿನ ಭಾಗದಲ್ಲಿ ಹೋಮ್ ಲೋನ್ಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಉಪಯುಕ್ತ ವಿವರಗಳನ್ನು ನಾವು ನೀಡಲಿದ್ದೀವಿ. ಅದೇ ರೀತಿ ನಿಮ್ಮ ಯಾವುದಾದರೂ ಪ್ರಶ್ನೆಗಳು, ಗೊಂದಲಗಳು, ಸಂದೇಹಗಳು ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ನಮೂದು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.